ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಇನ್ಮೇಲೆಲ್ಲ ಆಲ್ಮೋಸ್ಟ್ ಸಮ್ಮರ್ಗೆ ತಕ್ಕಂಗೆ ರೆಸಿಪೀಸ್ ಇರುತ್ತೆ ಅಂದ್ಬಿಟ್ಟು ಹೇಳಿದೆ. ಸೊ ಅದಕ್ಕೆ ಮನೇಲೇ ಐಸ್ ಕ್ಯಾಂಡಿನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಅನ್ಕೋಬೋದು ಈಗ ಒಂದು ಕೆಮಿಕಲ್ಸು ಇಲ್ಲಾಂದರೆ ಬೇರೆ ಥರ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು. ಯಾವ ಥರನೂ ಇಲ್ಲ, ಒಂದೇ ಒಂದು ಫ್ರೂಟ್ನ ಯೂಸ್ ಮಾಡಿಕೊಂಡು ಕ್ಯಾಂಡಿನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಯಾವ್ದ್ರಿಂದ ಅಂತ ಹೇಳಿದ್ರೆ ವಾಟರ್ ಮೆಲನ್ ಅಲ್ಲಿ ಮಾಡ್ತಾ ಇರೋದು, ಅಂದ್ರೆ ಕಲ್ಲಂಗಡಿ ಹಣ್ಣಲ್ಲಿ ಮಾಡ್ತಾ ಇರೋದು. ಸೊ ತಡ ಮಾಡದೆ ಹೋಗಿ ಬೇಗ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ನಾನು ಯಾವ ಫ್ರೂಟಲ್ಲಿ ಕ್ಯಾಂಡಿನ ಮಾಡ್ತಾ ಇರೋದಂದರೆ ವಾಟರ್ ಮೆಲನಲ್ಲಿ ಇಷ್ಟು ದಪ್ಪದಷ್ಟು ವಾಟರ್ ಮೆಲನ್ನ ತೊಗೊಂಡಿದ್ದೀನಿ. ಇದಕ್ಕಿಂತ ದಪ್ಪದ್ದು ಸಿಗುತ್ತೆ, ಇದಕ್ಕಿಂತ ಚಿಕ್ಕದು ಸಿಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳಿ ಅಷ್ಟೇ. ನನಗೆ ಚಿಕ್ಕದು ಸಾಕು ಅನ್ನಿಸ್ತು, ಸೊ ಅದಕ್ಕೆ ನಾನು ಅದನ್ನ ತೊಗೊಂಡಿದ್ದೀನಿ. ಈ ಥರ ಹಿಂಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಒಳಗಡೆ ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ, ಬೀಜ ಇರುತ್ತಲ್ವ, ಬೀಜನೆಲ್ಲ ತೊಗೊಂಡು ಕುತ್ಕೋಬೇಕು, ನಮಗೆ ಟೈಮ್ ಇರಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ವರಿನೇ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾವು ಮಿಕ್ಸಿಲಿ ಹಾಕಬೇಕಾದ್ರೆ ಬೀಜದ ಸಮೇತ ಹಾಕೊಳ್ತೀವಿ. ಅದನ್ನು ಅಷ್ಟೇ ಫಿಲ್ಟರ್ ಮಾಡಿಬಿಟ್ಟೆ ನಾವು ಕ್ಯಾಂಡಿನ ಮಾಡ್ತಾ ಇರೋದಿಲ್ಲಿ, ಅದಕ್ಕೋಸ್ಕರ. ಮತ್ತು ಇಲ್ಲಿ ನಾನು ಅದನ್ನು ಈ ಥರ ಕ್ಯೂಬ್ಸ್ ಆಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮಿಕ್ಸಿಲಿ ಹಾಕಿದಾಗ ಅದು ಚೆನ್ನಾಗಿ ಗ್ರೈಂಡ್ ಆಗಬೇಕಲ್ವ, ದಪ್ಪಕ್ಕೆ ಹಾಕ್ಬಿಟ್ರೆ ಅಷ್ಟಾಗಿ ಆಗೋದಿಲ್ಲ. ಎಲ್ಲ ವಾಟರ್ಮೆಲನ್ಸ್ ಅದು ಒಂಥರ ಪಲ್ಪಿ ಥರ ಸಿಕ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಫುಲ್ಲು ಗ್ರೈಂಡ್ ಆಗಬೇಕು. ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕ್ಯೂಬ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ವಾಟರ್ಮೆಲನ್ನ ತಿನ್ಬಿಟ್ಟು ನೋಡಿ ಅದು ಸ್ವೀಟ್ ಇತ್ತು ಅಂತ ಹೇಳಿದ್ರೆ ಶುಗರ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಅದು ಸ್ವೀಟ್ ಇಲ್ಲ ಅಂತ ಹೇಳಿದ್ರೆ ಒಂದು 2 to 3 ಸ್ಪೂನ್ಸ್ ಆಫ್ ಶುಗರ್ನ ಆ್ಯಡ್ ಮಾಡಿ ಸಾಕಷ್ಟೇ, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಮತ್ತು ಇಲ್ಲಿ ಚೆನ್ನಾಗಿ ಆಡಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಆ ಥರ ಮಾಡ್ಕೊಳ್ಳಿ. ಜ್ಯೂಸ್ ಎಲ್ಲ ಒಂದು ಕಡೆ ಬರುತ್ತೆ, ಅದ್ರದ್ದು ಪಲ್ಪಿನೆಸ್ ಮತ್ತು ಸೀಡ್ಸ್ ಎಲ್ಲ ಏನಿದೆ ನೋಡಿ ವೇಸ್ಟು, ಅದೆಲ್ಲ ಒಂದು ಸೈಡಲ್ಲಿರುತ್ತೆ. ಮತ್ತು ನೀವೀಗ ಕೇಳ್ಬೋದು, ಬರೀ ಕ್ಯಾಂಡಿನ ನಾವು ವಾಟರ್ ಮೆಲನಲ್ಲೇ ಮಾಡಬೇಕಾ ಇಲ್ಲ ಬೇರೆ ಫ್ರೂಟ್ಸಲ್ಲೂ ಟ್ರೈ ಮಾಡ್ಬೋದಾ ಅಂತ. ನಿಮಗೆ ಯಾವ ಫ್ರೂಟ್ಸ್ ಇಷ್ಟನೋ ಆ ಫ್ರೂಟ್ಸಲ್ಲಿ ಮಾಡಿ. ಏನು ಗೊತ್ತಾ, ಮಕ್ಕಳಿಗೆ ಫ್ರೂಟ್ಸ್ನ ಹಾಗೆ ಕೊಟ್ಟರೆ ಆಲ್ಮೋಸ್ಟ್ ಸ್ವಲ್ಪ ಜನ ಮಕ್ಕಳು ತಿಂತಾರಷ್ಟೇ, ತುಂಬ ಜನ ಮಕ್ಕಳು ತಿನ್ನೋದಿಲ್ಲ. ಫ್ರೂಟ್ಸು ವೆಜಿಟೇಬಲ್ಸ್ ಅಂದರೆ ದೂರ ಓಡ್ತಾರೆ. ಸೊ ನೀವು ಫ್ರೂಟ್ಸಿಂದನೇ ಕ್ಯಾಂಡಿನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಕ್ಕದಾಗಿರುತ್ತೆ ಮಾತ್ರ, ಯಾವುದೇ ರೀತಿ ಕೆಮಿಕಲ್ಸ್ ಆ್ಯಡ್ ಮಾಡಿರಲ್ಲ, ಏನಿಲ್ಲ, ಸೂಪರಾಗಿರುತ್ತೆ. ಹೊರ್ಗಡೆ ಎಲ್ಲ ಕ್ಯಾಂಡಿ ಯಾವ ರೀತಿ ಸಿಗುತ್ತೆ ನೋಡಿ ಅದೇ ಥರ ಇರುತ್ತೆ. ನಾನಿಲ್ಲಿ ಐಸ್ ಕ್ರೀಮ್ ಮೋಲ್ಡ್ನ ತೊಗೊಂಡಿದ್ದೀನಿ. ಇದು ನಾನು ಪರ್ಚೇಸ್ ಮಾಡಿದ್ದು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಇಲ್ಲೇ ನಮ್ಮ ಮನೆ ಹತ್ರ. ಸೊ ಇದ್ರದ್ದು ಲಿಂಕ್ ಬೇಕಂದರೆ ನಾನು ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ನೋಡಿಬಿಟ್ಟು ನಾನು ಲಿಂಕ್ನ ಹಾಕ್ತೀನಿ. ಇದೇ ಥರ ಪ್ರಾಡಕ್ಟ್ ಇತ್ತು ಅಂತ ಹೇಳಿದ್ರೆ, ಇದೇ ಟೈಪಲ್ಲೂ ಬೇರೆ ಪ್ರಾಡಕ್ಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ನಾನು ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಇನ್ ಕೇಸ್ ಒಬ್ಬೊಬ್ರು ಮನೇಲಿ ಐಸ್ ಕ್ರೀಮ್ ಮೋಲ್ಡ್ ಇಲ್ಲದೆ ಇರೋರು, ಕಾಫಿ ಕುಡಿಯೋ ಗ್ಲಾಸ್ ಅಂತೂ ಸ್ಟೀಲ್ ಗ್ಲಾಸ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಆ ಗ್ಲಾಸಲ್ಲೂ ನೀವು ಮಾಡ್ಕೊಳ್ಬೋದು. ಐಸ್ ಕ್ರೀಮ್ ಮೋಲ್ಡೇ ಬೇಕು ಅಂತ ಏನೂ ಇಲ್ಲ, ಇದರಲ್ಲೂ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಈ ಥರ ಕವರ್ ಮಾಡಿ, ಆಮೇಲೆ ಐಸ್ ಕ್ರೀಮ್ ಸ್ಟಿಕ್ನ ಈ ಥರ ನೀಟಾಗಿ ಪ್ಲೇಸ್ ಮಾಡಿ. ಏನಕ್ಕೆ ಆ ಥರ ನಾವು ಕವರಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮಿಡಲಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಸ್ಟಿಕ್ಕು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಈಗ ಇದನ್ನು ನಾನು ಒಂದು ನೈಟ್ ಫುಲ್ಲು ಡೀಪ್ ಫ್ರೀಸರಲ್ಲಿ ಇಟ್ಟಿದ್ದೆ, ಹಾಗೆ ಇಟ್ಬಿಟ್ಟು ಡೀಪ್ ಫ್ರೀಸರಲ್ಲಿ ಇಡಿ. ಇದನ್ನ ಈಗ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಸಕ್ಕದಾಗಿರುತ್ತೆ ಮಾತ್ರ. ಅದನ್ನು ನೀವು ಹಾಗೇ ರಿಮೂವ್ ಮಾಡಬಾರ್ದು, ಸ್ವಲ್ಪ ತಣ್ಣೀರು ಅಂದರೆ ವಾರ್ಮ್ ವಾಟರ್ ಇರುತ್ತೆ ನೋಡಿ, ಅಂದರೆ ಉಗ್ರು ಬೆಚ್ಚಗೆ ನೀರು ಇರುತ್ತಲ್ಲ ಅದರಲ್ಲಿ ಡಿಪ್ ಮಾಡಿ ಆ ಲೋಟನ ಆಮೇಲೆ ರಿಮೂವ್ ಮಾಡಿ, ಆವಾಗ ನೀಟಾಗಿ ಬರುತ್ತೆ. ಸ್ವಲ್ಪ ಲೋಟಕ್ಕೆ ಕಚ್ಕೊಳ್ಳೋದು, ಸ್ವಲ್ಪ ಸ್ಟಿಕ್ ಕಚ್ಕೊಳ್ಳೋದು ಆ ಥರ ಏನೂ ಇರಲ್ಲ, ಕಂಪ್ಲೀಟ್ನೆಸ್ ಆಗಿ ಫುಲ್ ಬರುತ್ತೆ ಅದು. ಇಷ್ಟೇ ಕ್ಯಾಂಡಿ ಐಸ್ ಕ್ರೀಮ್ ಮಾಡೋದು ತುಂಬಾ ಸುಲಭ. ನಾನು ಆಗಲೇ ಹೇಳ್ದಂಗೆ ವಾಟರ್ ಮೆಲನ್ ಅಂತ ಅಲ್ಲ, ನಿಮ್ಗೆ ಯಾವ ಫ್ರೂಟ್ ಬೇಕನ್ಸುತ್ತೆ ನೀವು ಆ ಫ್ರೂಟಲ್ಲೂ ಒಂದು ಟ್ರೈ ಮಾಡಿ ನೋಡಿ, ಇದೇ ಥರ ಮಾಡಿ ಸಕ್ಕದಾಗಿ ಬರುತ್ತೆ ಮಾತ್ರ. ನೀವು ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಒಂದು ಸ್ಮಾರ್ಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಹೋಗಿ ನೋಡ್ಕೊಂಡು ಬಂದ್ರಲ್ವಾ, ಜಸ್ಟ್ ಎರಡು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಮನೇಲೆ ನಾವು ಆರಾಮಾಗಿ ಐಸ್ ಕ್ಯಾಂಡಿನ ಮಾಡ್ಕೊಂಡು ತಿನ್ಬೋದು. ಯಾಕಂತ ಹೇಳಿದ್ರೆ ಈಗ ಮಕ್ಳುಗಳಿಗೆ ಸಮ್ಮರ್ ಹಾಲಿಡೇಸ್ ಇರುತ್ತೆ, ಸೊ ಹೊರ್ಗಡೆ ಎಲ್ಲ ತಿಂದರೆ ಅಷ್ಟು ಹೆಲ್ತ್ಗೆ ಒಳ್ಳೇದಿರಲ್ಲ. ಈ ಥರ ಮನೇಲಿ ನೀವು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋನ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ತುಂಬ ಜನ ಹೇಳ್ತಾರೆ ಐಸ್ ಕ್ಯಾಂಡಿ ಮಾಡೋದು ನಮಗೆ ಕಷ್ಟ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ಮನೇಲಿ ಟ್ರೈ ಮಾಡ್ಬೋದು ಇದನ್ನ.
ಸೊ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನೊಂದಷ್ಟು ರೆಸಿಪೀಸ್ನ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿ ಇಟ್ಟಿದ್ದೀನಿ. ಸೊ ಅಲ್ಲೋಗಿ ನೀವು ಚೆಕ್ ಮಾಡಿದ್ರೆ ನೀವು ಈಸಿಯಾಗಿ ನಿಮ್ಗೆ ಯಾವ ರೆಸಿಪಿ ಬೇಕು ಅಂದರೆ ಆರಾಮಾಗಿ ಸಿಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಬಾಯ್, ಲಾಟ್ಸ್ ಆಫ್ ಲವ್.